ಮನೆಯಲ್ಲಿ ಬಂಗಾರ ಇಟ್ಟವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ದೇಶಾದ್ಯಂತ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಸಂಚಲನ ಮೂಡಿ ಬಂದಿದೆ ಇವತ್ತು. ಹೌದು ವೀಕ್ಷಕರೇ, ನಿನ್ನೆ ರಾತ್ರಿ ಭಾರಿ ಸಂಚಲನ ಅಂತ ಹೇಳ್ಬೋದು. ಚಿನ್ನ ಬೆಳ್ಳಿ ಖರೀದಿ ಮಾಡೋರಿದ್ರೆ ಅಥವಾ ನೀವೇನಾದ್ರೂ ಈಗಾಗಲೇ ಖರೀದಿ ಮಾಡಿದ್ರೂ ಕೂಡ ನಿಮಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನು ಕೂಡ ಹೇಳ್ಬೋದು. ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದೆ ವೀಕ್ಷಕರೇ. ಯಾಕಂದ್ರೆ ಮುಂದಿನ ದಿನ ಚಿನ್ನ ಬೆಳ್ಳಿ ಬೆಲೆ ಏನಾಗಬಹುದು ಅಂದ್ರೆ ನಮ್ಮ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಚಿನ್ನ ಬೆಳ್ಳಿ ಖರೀದಿ ಮಾಡೋರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇವತ್ತು ಬಂದಿದೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಇನ್ನಷ್ಟು ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರವನ್ನ ಕೊಡಬಹುದು. ಅದೇನಪ್ಪಾ ಅಂದ್ರೆ ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಬಂಗಾರ ಖರೀದಿ ಸುಲಭವಾಗಿ ಮಾಡಿರ್ಬೇಕು. ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರ ಕೊಡಿ. ತುಂಬಾ ಜನ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ವೀಕ್ಷಕರೇ, ಇವತ್ತು ನಾವು ನಿಮಗೆ ಬಂಗಾರವನ್ನ ಖರೀದಿ ಮಾಡುವಾಗ ಜನರು ಯಾವ ತಪ್ಪುಗಳನ್ನ ಮಾಡಬಾರ್ದು, ಇನ್ನು ನಿಮ್ಮ ಜೇಬಿನಲ್ಲಿರೋ ಹಣ ಹೇಗೆ ನೀವು ಹೆಚ್ಚುವರಿ ಉಳಿತಾಯ ಮಾಡಬಹುದು, ಕಡಿಮೆ ಬೆಲೆಗೆ ಬಂಗಾರ ಖರೀದಿ ಮಾಡೋ ಸೀಕ್ರೆಟ್ ಟ್ರಿಕ್ ಏನು, ಈಗ ತಗೋಬೇಕಾ ಬೇಡವಾ, ಎದಕ್ಕಂದ್ರೆ ಚಿನ್ನ ಬೆಳ್ಳಿಯಲ್ಲಿ ದೊಡ್ಡ ಆಟ ನಡೀತಾ ಇದೆ ಅಂತಾನು ಕೂಡ ಈಗ ಗೊತ್ತಾಗ್ತಾ ಇದೆ. ಎದಕ್ಕಂದ್ರೆ ಜಾಗತಿಕ ಮಾರ್ಕೆಟ್ ಅಲ್ಲಿ ಭಾರಿ ಒಂದು ಸಂಚಲನ, ದೊಡ್ಡ ಮಟ್ಟದ ಒಂದು ಭಾರಿ ಏರುಪೇರು ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ನೋಡಿ ವೀಕ್ಷಕರೇ, ನಾವು ನಿಮಗೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನ ಒಂದು ಚಾರ್ಟ್ ಕೂಡ ತೋರಿಸ್ತೇವೆ. ಆ ಒಂದು ಚಾರ್ಟ್ ಅಲ್ಲಿ ನೀವು ನೋಡಿದ್ರೆ ಅಚ್ಚರಿ ಆಗ್ಬಹುದು, ಬೆರಗಾಗ್ಬಹುದು, ಹೀಗೆ ಏಕೆ ಆಗ್ತಾ ಇದೆ ಅಂತ ನಮಗೂ ಕೂಡ ಅಂದ್ರೆ ತಜ್ಞರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕ್ವಶನ್ ಮಾರ್ಕ್ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ದಿಢೀರ್ ಅಂತ ಏರಿಕೆ ಆಗೋದು, ದಿಢೀರ್ ಅಂತ ಏರಿಕೆ ಆಗೋದು, ಚಿನ್ನ ಬೆಳ್ಳಿ ಆಟ ಈಗ ಶುರುವಾಗಿರುವಂತದ್ದು ನೋಡಿ ದೊಡ್ಡ ಮಟ್ಟದ ಏರಿಕೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಇಷ್ಟು ದಿನ 2,000 3,000 ರೂಪಾಯಿ ಇಳಿಕೆ ಆಗ್ತಾ ಬಂದಿದ್ದ ಚಿನ್ನ ಬೆಳ್ಳಿ ಇವತ್ತು ಮತ್ತೆ ಏರಿಕೆಯಲ್ಲಿ ಸಾಗ್ತಾ ಇದೆ. ಹೀಗಾಗಿ ನೀವು ಮೊದಲೇ ಏನಾದ್ರೂ ಚಿನ್ನ ಖರೀದಿ ಮಾಡಿದ್ರೆ ಇವತ್ತು ನೀವು ಮಾರಾಟ ಮಾಡಿದ್ರೆ ನಿಮಗೆ ದೊಡ್ಡ ಲಾಭನೇ ಸಿಗಬಹುದು ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಮೊದಲಿಗೆ ನಾವು ನಿಮಗೆ ಬೆಳ್ಳಿ ಚಾರ್ಟ್ ತೋರಿಸ್ತಾ ಇದ್ದೇವೆ. ನೋಡಿ ಯಾವ ತರ ಇಳಿಕೆ ಆಗಿದ್ದ ಬೆಲೆ ಯಾವ ತರ ಏರಿಕೆ ಆಗ್ತಾ ಇದೆ. ಒಂದು ತರ ದೊಡ್ಡ ಸಪೋರ್ಟ್ ಇತ್ತಲ್ಲ, ಅಂದ್ರೆ ಈ ಒಂದು 2,65,000 ರೂಪಾಯಿದು ಒಂದು ಸಪೋರ್ಟ್ ಇತ್ತಲ್ಲ, ಆ ಒಂದು ಸಪೋರ್ಟ್ ಮೇಲೆ ಈಗ ಬೆಲೆ ಹೋಗ್ತಾ ಇದೆ. ಅಂದ್ರೆ ಈಗ ಮತ್ತೆ ಬೆಲೆ 3 ಲಕ್ಷ ರೂಪಾಯಿ ದಾಟುತ್ತಾ ಎಂಬುವ ಪ್ರಶ್ನೆ ಕೂಡ ಬರುತ್ತೆ. ಎದಕ್ಕಂದ್ರೆ ವೀಕ್ಷಕರೇ, ಬೆಳ್ಳಿ ಕೇವಲ ಆಭರಣಕ್ಕೆ ಮಾತ್ರ ತಗೊಳ್ಳಲ್ಲ, ಬೆಳ್ಳಿ ಒಂದು ಇಂಡಸ್ಟ್ರಿಯಲ್ ಮೆಟಲ್ ಆಗಿದೆ. ಸೋಲಾರ್ ಪ್ಯಾನಲ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರಿಗಳಲ್ಲಾಗಿರ್ಬೋದು, ಇವತ್ತು ಬೆಳ್ಳಿಯನ್ನ ಬಳಕೆ ಮಾಡೋದ್ರಿಂದ ಬೆಳ್ಳಿಗೆ ಭಾರಿ ಡಿಮ್ಯಾಂಡ್ ಬರ್ತಾ ಇದೆ. ಯಾವಾಗ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಏರಿಕೆ ಆಗ್ಲೇಬೇಕು ಅಂತ ಒಂದು ದೊಡ್ಡ ಅಪ್ಡೇಟ್ ಅಂದು ಬಂದಿರುವಂತದ್ದು ವೀಕ್ಷಕರೇ. ಅದೇ ಪ್ರಕಾರ ಈಗ ನೋಡಿ ಬೆಳ್ಳಿ ಮತ್ತೆ ಏರುಗತಿಯಲ್ಲಿ ಸಾಗ್ತಾ ಇದೆ. ಯಾರೆಲ್ಲ 2 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಇದ್ದಾಗ ಬೆಳ್ಳಿ ಖರೀದಿ ಮಾಡಿದ್ರು ಇವತ್ತು ಅವರಿಗೆ ದೊಡ್ಡ ಲಾಭ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಇವತ್ತು 1 ಕೆಜಿ ಬೆಳ್ಳಿ ಬೆಲೆ ಎಷ್ಟಾಗಿದೆ ಅದನ್ನು ಕೂಡ ನಾವು ನಿಮಗೆ ಹೇಳಲಿದ್ದೇವೆ. ಹಾಗೂ ಬಂಗಾರದ ಬೆಲೆ ಕೇಳಿದ್ರಂತೂ ನೀವು ಶಾಕ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ಮೊದಲೇ ನೀವೇನಾದ್ರೂ ಬಂಗಾರ ಖರೀದಿ ಮಾಡಿ ಮನೆಯಲ್ಲಿಟ್ಟಿದ್ರೆ ಇವತ್ತು ಮಾರಾಟ ಮಾಡಿದ್ರೆ ದೊಡ್ಡ ಮಟ್ಟದ ಲಾಭ ನಿಮಗೆ ಸಿಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಎದಕ್ಕಪ್ಪ ಅಂದ್ರೆ ಬಂಗಾರದ ಬೆಲೆ ಕೂಡ ಬರೋಬ್ಬರಿ ಒಂದೇ ದಿನ 6,000 ರೂಪಾಯಿ ಮತ್ತೆ ಏರಿಕೆ ಆಗಿದೆ. ಜಾಗತಿಕ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಎದಕ್ಕಪ್ಪ ಅಂದ್ರೆ ಮುಖ್ಯವಾಗಿ ಅಮೆರಿಕನ್ ಫೆಡರಲ್ ರಿಸರ್ವ್ ರೇಟ್ ಇಂದ ಈ ಒಂದು ಬೆಲೆ ಏರಿಕೆ ಆಗಿದೆ. ನೋಡಿ ಇವತ್ತು 1 ಕೆಜಿ ಬೆಳ್ಳಿ ಬೆಲೆ 2,80,000 ರೂಪಾಯಿ ಇದೆ. ಆದ್ರೆ ನಾಳೆ ತನಕ ಇದು 2,85,000 ರೂಪಾಯಿನೂ ಆಗ್ಬಹುದು. ಎದಕ್ಕಂದ್ರೆ ಈಗಾಗಲೇ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಲೆ ಏರಿಕೆ ಆಗಿದ್ದು ಇದಿನ್ನೂ ಕೂಡ ಅಪ್ಡೇಟ್ ಆಗೋದು ಬಾಕಿ ಇದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಯಾವಾಗ ಎಲ್ಲ ಬೆಳ್ಳಿಯಲ್ಲಿ ಸಂಚಲನ ಕಾಣುತ್ತೆ ಅವಾಗ ಬಂಗಾರದಲ್ಲೂ ಕೂಡ ಸಂಚಲನ ಕಾಣುತ್ತೆ. ನೋಡಿ ಮುಖ್ಯವಾಗಿ ಬಂಗಾರ ಖರೀದಿ ಮಾಡೋರಿಗೆ ಗೊತ್ತಿರಬೇಕಾದ 3 ದೊಡ್ಡ ವಿಷಯಗಳು. ಮೊದಲನೇದು ಏನಪ್ಪಾ ಅಂದ್ರೆ ಬಂಗಾರದ ಒಂದು ಏನಿದೆ ರೇಟ್ ಏನಿದೆ ನೋಡಿ, ಬಂಗಾರದ ದರ ನಿಗದಿ ಆಗೋದು ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಅಮೆರಿಕನ್ ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸ್ ಏನಿದೆ ನೋಡಿ ಅದು ಕಟ್ ಆಗಿದೆ. ಇದರ ಬೆನ್ನಲ್ಲೇ ಅಮೆರಿಕನ್ ಇಂಟ್ರೆಸ್ಟ್ ರೇಟ್ಸ್ ಕಟ್ ಆಗಿದ್ದು ಹೂಡಿಕೆದಾರರು ಡಾಲರ್ಸ್ ಅಲ್ಲಿದ್ದ ಹಣವನ್ನ ಬಂಗಾರದಲ್ಲಿ ಶಿಫ್ಟ್ ಮಾಡಲು ಮುಂದಾಗ್ತಾ ಇದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಈಗ ಮತ್ತೊಮ್ಮೆ ದೊಡ್ಡ ಮಟ್ಟದ ಏರಿಕೆ ಆಗಬಹುದು ಬಂಗಾರದ ಬೆಲೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ನೋಡಿ ಯಾವಾಗ ಅಮೆರಿಕದವರು ತಮ್ಮ ಬ್ಯಾಂಕಿನ ಬಡ್ಡಿ ದರವನ್ನ ಏರಿಕೆ ಮಾಡ್ತಾರೆ ಅವಾಗ ಹೂಡಿಕೆದಾರರು ಬಂಗಾರವನ್ನ ಮಾರಾಟ ಮಾಡಿ ಅದರಲ್ಲಿ ಹೂಡಿಕೆ ಮಾಡ್ತಾರೆ, ಅವಾಗ ಬಂಗಾರ ಬೆಲೆ ಇಳಿಕೆ ಆಗುತ್ತೆ. ಆದ್ರೆ ಈ ಬಾರಿ ಉಲ್ಟಾ ಆಗಿದೆ. ಅಮೆರಿಕ ಇಂಟ್ರೆಸ್ಟ್ ರೇಟ್ ಗಳನ್ನ ಕಟ್ ಮಾಡಿರೋದು ನೋಡಿ ಒಂದೇ ದಿನ ಯಾವ ತರ ಏರಿಕೆ ಆಗಿದೆ ಬೇಕಾದ್ರೆ ನೀವು ನೋಡಬಹುದು. ನಿನ್ನೆ 1,53,000 ಇದ್ದದ್ದು ಇವತ್ತು ದಿಢೀರ್ ಅಂತ 1,60,000 ರೂಪಾಯಿಗೆ ಮತ್ತೆ ಬಂದಿರುವಂತದ್ದು ಬಂಗಾರದ ಬೆಲೆ ಆಗಿದೆ ವೀಕ್ಷಕರೇ. ಅಂದ್ರೆ ಇಳಿಕೆ ಆಗಿದ್ದ ಬಂಗಾರ ದಿಢೀರ್ ಅಂತ ಏರಿಕೆ ಕಂಡಿದ್ದು ಇದರ ಹಿಂದೆ ಇರೋ ಕಾರಣ ಅಮೆರಿಕನ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಸ್ ಅಂತಾನು ಕೂಡ ಹೇಳ್ಬಹುದು. ನೋಡಿ ಮೊದಲಿಗೆ ನಾವು ನಿಮಗೆ ಚಾರ್ಟ್ ತೋರಿಸ್ತಾ ಇದ್ದೇವೆ.
3 ದಿನದ ಹಿಂದೆ 1,60,000 ರೂಪಾಯಿ ಇತ್ತು. ನಂತರ ಇಳಿಕೆಯಾಗಿ 1,53,000 ತನಕ ಬಂದಿತ್ತು. ಅವಾಗ ಯಾರೆಲ್ಲ ಖರೀದಿ ಮಾಡಿದ್ರು ನೋಡಿ, ಇವತ್ತು ಅವರು ಮಾರಾಟ ಮಾಡಿದ್ರೆ ಅವರಿಗೆ 6,000-7,000 ರೂಪಾಯಿ ಲಾಭ ಅಂತಾನು ಕೂಡ ಹೇಳ್ಬೋದು. ನೋಡಿ, ದೊಡ್ಡ ಮಟ್ಟದ ಏರಿಕೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ನೋಡಿ, 1,53,000 ರೂಪಾಯಿಂದ ದಿಢೀರ್ ಅಂತ ಒಂದೇ ದಿನ, ಅಂದ್ರೆ 2-3 ದಿನ ಇಳಿಕೆ ಆದ್ರೂ ಕೂಡ ಒಂದೇ ದಿನ ಇಷ್ಟೊಂದು ಏರಿಕೆ ಆಗಿದ್ದು ಇದೇ ಮೊದಲ ಬಾರಿ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಅಂದ್ರೆ ಜಾಗತಿಕ ಮಾರ್ಕೆಟ್ ಅಲ್ಲಿ ಬಂಗಾರದ ಪವರ್ ಏನು ಅಂತ ಈಗ ನಮಗೆಲ್ಲ ಗೊತ್ತಾಗಿದೆ. ಅಂದ್ರೆ ಬಂಗಾರ ಯಾವತ್ತಿದ್ರೂ ಕೂಡ ಬಂಗಾರ ಎಂಬುದಕ್ಕೆ ಇನ್ನೊಮ್ಮೆ ದೊಡ್ಡ ಮಟ್ಟದ ಸಾಕ್ಷಿ ಸಿಕ್ಕಂತಾಗಿದೆ ಅಂತಾನು ಕೂಡ ಹೇಳ್ಬೋದು. ನೋಡಿ, ತುಂಬಾ ಜನ ಹೇಳಿದ್ದಾರೆ ಈ ವರ್ಷ ಡಿಸೆಂಬರ್ ವರೆಗೂ ಬಂಗಾರ 1,80,000 ರೂಪಾಯಿ ದಾಟಬಹುದು ಅಂತ. ಆದ್ರೆ ಅದು ನಿಜವಾಗೋ ಪರಿಸ್ಥಿತಿ ಬರ್ತಾ, ಎದಕ್ಕಂದ್ರೆ ಬಂಗಾರದ ಬೆಲೆ ಭಾರಿ ಒಂದು ಏರಿಕೆ ಆಗ್ತಾ ಇದೆ. ಯಾರೆಲ್ಲ ಕಡಿಮೆ ಇದ್ದಾಗ ಬಂಗಾರ ಖರೀದಿ ಮಾಡಿದ್ರು, 1,00,000 ರೂಪಾಯಿ, 50,000 ರೂಪಾಯಿ, 30,000 ರೂಪಾಯಿ ಇದ್ದಾಗ ಖರೀದಿ ಮಾಡಿದ್ರು, ಇವತ್ತು ಅವರು ಹಣ ದೊಡ್ಡ ಮಟ್ಟದಲ್ಲಿ ಲಾಭ ಕೊಡುತ್ತೆ ಅಂತ ಹೇಳ್ಬಹುದು ವೀಕ್ಷಕರೇ. ಆದ್ರೆ ಇನ್ನೊಂದು ಕಡೆಗೆ ಚಿನ್ನ ಬೆಳ್ಳಿ ಖರೀದಿ ಮಾಡೋರು ಆಭರಣ ಖರೀದಿ ಮಾಡಿದ್ರೆ ನಿಮಗೆ ದೊಡ್ಡ ನಷ್ಟ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಎದಕ್ಕಂದ್ರೆ ಆಭರಣ ನೀವು ಖರೀದಿ ಮಾಡಿದ್ರೆ ಮಾರಾಟ ಮಾಡ್ತೀರಪ್ಪ ಅಂದ್ರೆ ನಿಮಗೆ ಯಾವುದೇ ರೀತಿ ಲಾಭ ಸಿಗೋದಿಲ್ಲ. ಮುಖ್ಯ ಕಾರಣ ಮೇಕಿಂಗ್ ಚಾರ್ಜ್. ಹೌದು, ನೀವು ಒಂದು ಬಂಗಾರದ ಆಭರಣ ತಗೊಂಡಿರ್ತೀರಾ ಅಂದ್ರೆ ಅದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತಾನೆ ನೀವು 15,000-20,000 ರೂಪಾಯಿ ಕೊಟ್ಟಿರ್ತೀರಾ. ಹೌದು ವೀಕ್ಷಕರೇ, ನೀವು ಅದನ್ನ ಮತ್ತೆ ಮರಳಿ ಮಾರಾಟ ಮಾಡ್ತೀರಪ್ಪ ಅಂದ್ರೆ 15,000-20,000 ರೂಪಾಯಿ ನಿಮ್ಮದು ಲೆಸ್ ಅನ್ನ ಮಾಡ್ತಾರೆ. ಇವತ್ತು ಬೆಲೆ 1,60,000 ರೂಪಾಯಿ ಆಗಿದ್ರು ಕೂಡ, ನೀವು ತಗೊಂಡಿದ್ದಾಗ 1,40,000 ರೂಪಾಯಿ ಇದ್ರೂ ಕೂಡ ನೀವು ಮರಳಿ ಮಾರಾಟ ಮಾಡ್ತೀರಾ ಅಂದ್ರೆ ನಿಮ್ಮ ಕೈಯಲ್ಲಿ ಬರೋದು 1,60,000 ಬದಲಾಗಿ 1,40,000 ರೂಪಾಯಿ ಅದೇ ಬೆಲೆ ಬರುತ್ತೆ. ಅದಕ್ಕಂದ್ರೆ 20,000 ರೂಪಾಯಿ ಮೇಕಿಂಗ್ ಚಾರ್ಜ್ ನೀವು ಕೊಟ್ಟಿರ್ತೀರಲ್ಲ, ಅದನ್ನ ಲೆಸ್ ಮಾಡ್ತಾರೆ. ನೋಡಿ, 18 ಕ್ಯಾರೆಟ್ ಇವತ್ತು 10 ಗ್ರಾಮ್ ಚಿನ್ನದ ಬೆಲೆ 600 ರೂಪಾಯಿ ಅಷ್ಟು ಏರಿಕೆ ಆಗಿದ್ದು 1,17,170 ರೂಪಾಯಿ ಇರುವಂತದ್ದು. ನಾಳೆ ಇದ್ರದ್ದು ಬೆಲೆ 1,20,000 ರೂಪಾಯಿ ಆಗಲಿದೆ ಅಂತಾನು ಕೂಡ ಹೇಳ್ಬೋದು. ಯಾಕಂದ್ರೆ ದೊಡ್ಡ ಮಟ್ಟದ ಏರಿಕೆ MCX ಅಲ್ಲಿ ಕಂಡು ಬಂದಿದೆ. ಇದರಲ್ಲಿ ಅಪ್ಡೇಟ್ ಆಗುವಷ್ಟರಿಗೆ ಈ ಬೆಲೆ ಒಂದು ಏರಿಕೆ ಆಗಿರುವಂತದ್ದು. ಕ್ಷಣ ಕ್ಷಣಕ್ಕೂ ಕೂಡ ಬೆಲೆ ಚೇಂಜ್ ಆಗ್ತಾ ಇರುತ್ತೆ. ಹೀಗಾಗಿ 18 ಕ್ಯಾರೆಟ್ ಚಿನ್ನದ ಬೆಲೆ ದೊಡ್ಡ ಮಟ್ಟದ ಏರಿಕೆ ಇಲ್ಲಿ ಕಂಡಿರುವಂತದ್ದು ವೀಕ್ಷಕರೇ. ಹೀಗಾಗಿ ಯಾರಾದ್ರೂ ಹೊಸದಾಗಿ ಚಿನ್ನಾಭರಣ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಅವರಿಗೆ ಇದು ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಿದೆ. ಇಳಿಕೆ ಆದಾಗ ಖರೀದಿ ಮಾಡಿದವ್ರಿಗೆ ಗುಡ್ ನ್ಯೂಸ್ ಅಂತಾನು ಕೂಡ ಹೇಳ್ಬೋದು. ಇನ್ನು ಚಿನ್ನಾಭರಣ ಖರೀದಿ ಮಾಡೋರು ಎಲ್ಲಿ ತಪ್ಪು ಮಾಡ್ತಾರೆ ನೋಡಿ, ನೀವು ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ ಹೂಡಿಕೆ ಮಾಡುವಾಗ ಆಭರಣ ತಗೋತೀರಾ, ಅಲ್ಲಿ ದೊಡ್ಡ ತಪ್ಪು ಮಾಡ್ತೀರಾ. ನೀವು ಆಭರಣ ತಗೋಬೇಡಿ. ನೀವು ಚಿನ್ನದಲ್ಲಿ ಹೂಡಿಕೆ ಮಾಡ್ತೀರಪ್ಪ ಅಂದ್ರೆ ನೀವು ಗೋಲ್ಡ್ ಬಿಸ್ಕೆಟ್ ಅಂತ ಬರುತ್ತೆ, ಗಟ್ಟಿ ಬಂಗಾರ ಬರುತ್ತೆ, ಅದು ತಗೋಬಹುದು. ಇಲ್ಲ, ETF ಅಂತ ಬರುತ್ತೆ, ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಸೆಬಿ ರಿಜಿಸ್ಟರ್ಡ್ ಅಂಡರ್ ಬರುವ ಆಪ್ಸ್ ಗಳಲ್ಲಿ ನೀವು ಖರೀದಿ ಮಾಡಬಹುದು. ಅಂದ್ರೆ ಬಂಗಾರದ ETFs ಗಳನ್ನು ನೀವು ಖರೀದಿ ಮಾಡಿದ್ರೆ, ಈಗ ನೋಡಿ ಬೆಲೆ ಏರಿಕೆ ಆಯ್ತಲ್ಲ, ನಿಮ್ದು ಹಾಕಿರೋ ಒಂದು ಅಮೌಂಟ್ ಕೂಡ ಏರಿಕೆ ಆಗಿರುತ್ತೆ. ಅಂದ್ರೆ ನೀವು ಇವತ್ತು 1,000 ರೂಪಾಯಿ ಹಾಕಿದ್ರೆ ನಿಮಗೆ ನಾಳೆ ಮತ್ತೆ ನೀವು ಮಾರಾಟ ಮಾಡ್ತೀರಾ ಅಂದ್ರೆ ನಿಮಗೆ 1,100 ರೂಪಾಯಿನೂ ಸಿಗಬಹುದು, 100 ರೂಪಾಯಿ ಲಾಭನೂ ಕೂಡ ಸಿಗಬಹುದು. ಅದಕ್ಕೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳ್ತಾರೆ. ಆನ್ಲೈನ್ ನಲ್ಲಿ ಟ್ರೇಡಿಂಗ್ ಮಾಡುವಾಗ ಇದು ನಿಮಗೆ ಗೊತ್ತಾಗಬಹುದು. ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಬೇಕಂದ್ರೆ ನಮಗೆ ಟ್ರೇಡಿಂಗ್ ಅಂತ ನೀವು ಕಮೆಂಟ್ ಮಾಡಿ, ನಾವು ನಿಮಗೆ ಸಂಪೂರ್ಣ ಮಾಹಿತಿ ಎಲ್ಲ ಅಪ್ಡೇಟ್ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಕೊಡ್ತೇವೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ತುಂಬಾ ಜನ ಎಲ್ಲಿ ಮೋಸ ಹೋಗ್ತಾರೆ ಅಂದ್ರೆ ತೂಕದಲ್ಲಿ. ಹೌದು ನೋಡಿ, 1 ಗ್ರಾಮ್ ಬಂಗಾರ ಇವತ್ತು 16,000 ರೂಪಾಯಿಗೆ ಬಂದು ನಿಂತಿದೆ. ನೀವು ತೂಕದಲ್ಲಿ 1 ಗ್ರಾಮ್ ಕೂಡ ಮೋಸ ಹೋದ್ರೆ ನೋಡಿ, ಕೆಲವರು 20-30 ಗ್ರಾಮ್ದು ತಾಳಿ ಸರ ಆಗಿರ್ಬೋದು, ನಕ್ಲೆಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಅನ್ನ ತಗೋತಾರೆ. ಅವಾಗ ಅದು 20 ಗ್ರಾಮ್ ಇರುತ್ತೆ. ಆದ್ರೆ ಅದ್ರ ಮೇಲೆ ಮುತ್ತು ಹವಳಗಳು ಅಂತ ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ ಗಳನ್ನ ಆಡ್ ಮಾಡಿರ್ತಾರೆ. ಅದ್ರದ್ದು ತೂಕ 1 ಗ್ರಾಮ್ಗೆ 200, 300, 500 ರೂಪಾಯಿ ಇರುತ್ತೆ. ಆದ್ರೆ ಅದು ಬಂಗಾರದ ಮೇಲಿಟ್ರೆ ಆ ಬಂಗಾರದ ಆಭರಣದಲ್ಲಿ ಅದು ಇನ್ಕ್ಲೂಡ್ ಇರೋದ್ರಿಂದ ಅದ್ರದ್ದು ತೂಕ ನೀವು ಮೈನಸ್ ಮಾಡಿಸ್ಬೇಕು. ನೀವೇನಾದ್ರೂ 30 ಗ್ರಾಮ್ ಇದೆ ಅಂತ ನೀವು 30 ಗ್ರಾಮ್ ಲೆಕ್ಕ ಕೊಟ್ರೆ ಅದು ನಿಮಗೆ ದೊಡ್ಡ ಮಟ್ಟದ ನಷ್ಟ ಅಂತ ಹೇಳ್ಬೋದು. 30 ಗ್ರಾಮ್ದು ನೀವು ಇವತ್ತು ಒಂದು ನೆಕ್ಲೆಸ್ ತಗೊಂಡಿರ್ತೀರಾ, ಒಂದು ಬಳೆ ತಗೊಂಡಿರ್ತೀರಾ ಅಂದ್ರೆ ಅದರಲ್ಲಿ ಮಿನಿಮಮ್ 1 ಗ್ರಾಮ್ ಆದ್ರೂ ಕೂಡ ಸ್ಟೋನ್ಸ್ ಅಂತ ಇರುತ್ತೆ. 1 ಗ್ರಾಮ್ ಕೂಡ ನೀವು 29 ಗ್ರಾಮ್ ಲೆಕ್ಕ ಕೊಟ್ಟರು 1 ಗ್ರಾಮ್ ಉಳಿತಾಯ ಮಾಡಿದ್ರು ಕೂಡ ನಿಮಗೆ 15,000-16,000 ರೂಪಾಯಿ ಉಳಿತಾಯ ಅಂತ ಹೇಳ್ಬೋದು. ಅದೇ ಇವತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂದ್ರೆ 10 ಗ್ರಾಮ್ಗೆ 1,43,200 ರೂಪಾಯಿ ಇದೆ. ಇದ್ರ ಮೇಲೆ 12% ಮೇಕಿಂಗ್ ಚಾರ್ಜ್ ಅಂದಾಜು ಹಿಡಿದ್ರು ಕೂಡ 17,000 ರೂಪಾಯಿ ಆಗುತ್ತೆ. GST 3% ಬೇರೆ ಇರುತ್ತೆ. ಟೋಟಲ್ ಆಗಿ 1,65,000 ರೂಪಾಯಿ ಆಗುತ್ತೆ. 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ. ನೋಡಿ, ನೀವು ಯಾವತ್ತೂ ಕೂಡ ಆಭರಣ ತಗೋತೀರಾ ಅಂದ್ರೆ, ನೀವು ಮೈಯಲ್ಲಿ ಹಾಕೊಳ್ಳಕ್ಕೆ ಆಭರಣ ತಗೋತೀರಾ ಅಂದ್ರೆ 22 ಕ್ಯಾರೆಟ್ BIS ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. HUID ಕೋಡ್ ಇದ್ರೆ ಅಂತೂ ತುಂಬಾನೇ ಒಳ್ಳೇದು. ಅಂದ್ರೆ HUID ಕೋಡ್ ಅಂದ್ರೆ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ಗೆ ಯಾವ ತರ ನಮ್ದು ನಂಬರ್ ಇರುತ್ತೆ ನೋಡಿ,
ಅದೇ ತರ ಬಂಗಾರದ ಆಭರಣಗಳಿಗೂ ಕೂಡ ಒಂದು ಕೋಡ್ ಅಂತ ಈಗ ಕೊಡಲಾಗ್ತಾ ಇದೆ. ಅಂತ ಕೋಡ್ ಇದ್ದ ಬಂಗಾರ ಇದ್ರೆ ಆ ಬಂಗಾರದ ಕೋಡ್ ನಾವು BIS ಕೇರ್ ಆಪ್ ಅಲ್ಲಿ ಹಾಕಿದ್ರೆ ಆ ಬಂಗಾರ ಯಾರು ರೆಡಿ ಮಾಡಿದ್ದಾರೆ, ಯಾರಿಗೆ ಸೇರಿದ್ದು ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಸಿಗುತ್ತೆ ವೀಕ್ಷಕರೇ. ಇನ್ನು ತುಂಬಾ ಜನ 18 ಕ್ಯಾರೆಟ್ ಚಿನ್ನ ತಗೋತಾರೆ, ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡು ಮೋಸ ಹೋಗ್ತಾರೆ. 18 ಕ್ಯಾರೆಟ್ ಅಂದ್ರೆ 75% ಬಂಗಾರ, 22 ಕ್ಯಾರೆಟ್ ಅಂದ್ರೆ 91.6% ಬಂಗಾರ, 24 ಕ್ಯಾರೆಟ್ ಅಂದ್ರೆ 99.9% ಬಂಗಾರ ಅಂತ ಹೇಳ್ಬೋದು. ಇದ್ರದ್ದು ಬೆಲೆ ನೋಡಿ 1,56,000 ರೂಪಾಯಿ ಇದೆ. GST ಸೇರಿಸಿ 1,60,000 ರೂಪಾಯಿ ತನಕ ಬರುತ್ತೆ. ಆದ್ರೆ ಇದ್ರದ್ದು ಬೆಲೆ ಇನ್ನು 2-3 ದಿನದಲ್ಲಿ ಮತ್ತಷ್ಟು ಏರಿಕೆ ಆಗುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಅಂದ್ರೆ MCX ಅಲ್ಲಿ ಬೆಲೆ ಏರಿಕೆ ಆಗಿರೋ ಹಿನ್ನೆಲೆ ದೇಶಾದ್ಯಂತ ಚಿನ್ನ ಬೆಳ್ಳಿ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದ ಏರಿಕೆ ಈಗ ಕಾಣಬಹುದು. ಈಗಾಗಲೇ ಹಳೆ ಬಂಗಾರ ನಿಮ್ಮ ಮನೇಲಿದ್ರೆ ಅದಕ್ಕೆ ಒಂದು ಒಳ್ಳೆ ವ್ಯಾಲ್ಯೂ ಅಂತಾನೂ ಕೂಡ ಹೇಳ್ಬೋದು ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.